ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ತರಗತಿಯಲ್ಲಿ ನಾವು ಟೆಸ್ಟ್ 2 ಪರಿಹಾರಗಳನ್ನು ಬಿಡಿಸಿದ್ದೀವಿ. ಈ ಒಂದು ತರಗತಿಯಲ್ಲಿ ಟೆಸ್ಟ್ 3 ಪರಿಹಾರಗಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲನೇ ಲೆಕ್ಕ ಹೇಗಿದೆ: ಇಫ್ ಪಿ ಆ್ಯಂಡ್ ಕ್ಯೂ ಆರ್ ದ ರೂಟ್ಸ್ ಆಫ್ ದ ಇಕ್ವೇಷನ್ ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0, ಫೈಂಡ್ ದ ವ್ಯಾಲ್ಯೂ ಆಫ್ 1/p ಮೈನಸ್ 1/q. ಪಿ ಮತ್ತು ಕ್ಯೂಗಳು x⁴ ಮೈನಸ್ 3x ಪ್ಲಸ್ 2 ದ ಮೂಲಗಳಾಗಿದ್ದು 1/p ಮೈನಸ್ 1/q ನ ಬೆಲೆಯನ್ನು ಕಂಡುಹಿಡಿಯಿರಿ. ಏನು ಫೈಂಡ್ ಔಟ್ ಮಾಡಬೇಕು? 1/p ಮೈನಸ್ 1/q ನ ಫೈಂಡ್ ಔಟ್ ಮಾಡಬೇಕು. ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, x² ಮೈನಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ಈ ಒಂದು ಲೆಕ್ಕವು ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣಗಳು ಎಂಬ ಪಾಠದಿಂದ ಬಂದಿದೆ. ಇಲ್ಲಿ ವರ್ಗ ಸಮೀಕರಣದ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಎ ಅಂದರೆ ಕೋಎಫಿಷಿಯೆಂಟ್ ಆಫ್ x² 1 ಇದೆ, ಬಿ ಮೈನಸ್ 3 ಇದೆ, ಸಿ 2 ಇದೆ. ಸೊ ಮೊದಲು ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಸಮ್. ಈ ಒಂದು ಎರಡು ಮೂಲಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಏನು ಫಾರ್ಮುಲಾ? p/q ಇಸ್ ಈಕ್ವಲ್ ಟು ಮೈನಸ್ b/a ಮೈನಸ್ ಆಫ್ ಮೈನಸ್ 3 ಡಿವೈಡೆಡ್ ಬೈ 1. 3/1 is 3. ನೆಕ್ಸ್ಟ್ ಪ್ರಾಡಕ್ಟ್ ಫಾರ್ಮುಲಾ ಇದೆ. ಗುಣಲಬ್ಧ, ಅವುಗಳ ಗುಣಲಬ್ಧ pq is equal to c/a. c is 2/1 is equal to 2. ಸೊ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು? 1/p ಮೈನಸ್ 1/q. 1/p ಮೈನಸ್ 1/q is equal to ಕ್ರಾಸ್ ಮಲ್ಟಿಪ್ಲಿಕೇಶನ್ q into 1 is q, p into 1 is p divided by p into q is pq. ಸೊ q ಮೈನಸ್ p ಹೆಂಗೆ ಫೈಂಡ್ ಔಟ್ ಮಾಡೋದು? ಅದಕ್ಕೊಂದು ಫಾರ್ಮುಲಾ ಇದೆ. ಏನು? a ಪ್ಲಸ್ p ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು a ಪ್ಲಸ್ b ಹೋಲ್ ಸ್ಕ್ವಯರ್ ಮೈನಸ್ a ಮೈನಸ್ b ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 4ab. ಸೊ ಅಲ್ಲಿ a ಪ್ಲಸ್ ಅಲ್ಲಿ q ತಗೊಳ್ರಿ, q ಪ್ಲಸ್ p ಹೋಲ್ ಸ್ಕ್ವಯರ್ ಮೈನಸ್ q ಮೈನಸ್ p ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 4pq. ಇದನ್ನು ಆ ಕಡೆ ಶಿಫ್ಟ್ ಮಾಡ್ಕೊಳ್ರಿ RHSಗೆ. q ಪ್ಲಸ್ p ಹೋಲ್ ಸ್ಕ್ವಯರ್ 4pq ಈ ಕಡೆ ಬಂದರೆ ಮೈನಸ್ 4pq ಇಸ್ ಈಕ್ವಲ್ ಟು q ಮೈನಸ್ p ಹೋಲ್ ಸ್ಕ್ವಯರ್. ಸೊ ಸ್ಕ್ವಯರ್ನ ಇಲ್ಲಿಗೆ ಶಿಫ್ಟ್ ಮಾಡಿರಿ. q ಮೈನಸ್ p ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ q ಪ್ಲಸ್ p ಹೋಲ್ ಸ್ಕ್ವಯರ್ ಮೈನಸ್ 4q. ಸೊ ಈ ವ್ಯಾಲ್ಯೂನ ತಗೊಂಬಂದಿಲ್ಲ ಹಾಕ್ರಿ. ಏನು? ಸ್ಕ್ವಯರ್ ರೂಟ್ ಆಫ್ q ಪ್ಲಸ್ p ಹೋಲ್ ಸ್ಕ್ವಯರ್ ಮೈನಸ್ 4q ಅಥವಾ qp ಎರಡು ಸೇಮ್ ಡಿವೈಡೆಡ್ ಬೈ pq. ಆಲ್ರೆಡಿ ನಮ್ಮ q ಪ್ಲಸ್ p ಮಾಡಿದ್ದೀವಿ. ಸಮ್ ಎಷ್ಟು ಬಂದಿದೆ? 3 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು pq ಬಂದಿದೆ 2 ಡಿವೈಡೆಡ್ ಬೈ 2. 3 ಸ್ಕ್ವಯರ್ ಅಂದರೆ 9 ಮೈನಸ್ 4 2 8 ಡಿವೈಡೆಡ್ ಬೈ 2. ಸೊ ಸ್ಕ್ವಯರ್ ರೂಟ್ ಆಫ್ 1 ಡಿವೈಡೆಡ್ ಬೈ 2 ಅಂದರೆ ಸ್ಕ್ವಯರ್ ರೂಟ್ ಆಫ್ 1 ಅಂದರೆ ಎಷ್ಟು? 1/2. ಸೊ ವ್ಯಾಲ್ಯೂ ಆಫ್ 1/p ಮೈನಸ್ 1/q ಇಸ್ ಈಕ್ವಲ್ ಟು ಎಷ್ಟು? 1/p ಮೈನಸ್ 1/q ಇಸ್ ಈಕ್ವಲ್ ಟು 1/2. ಸೊ ನೆಕ್ಸ್ಟ್ ಲೆಕ್ಕ ಇಲ್ಲಿದೆ. ಎ ಡೀಲರ್ ಸೇಲ್ಸ್ ಅನ್ ಆರ್ಟಿಕಲ್ ಫಾರ್ 16 rupees and losses as much percentage as the cost price of the article. ಲಾಸ್ ಎಷ್ಟಾಗ್ತದೆ ಅಷ್ಟೇ ಪರ್ಸೆಂಟ್ ಏನಾಗ್ತದೆ? ಕಾಸ್ಟ್ ಪ್ರೈಸ್ ಇದೆ. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್. ಒಬ್ಬ ಡೀಲರ್ ಒಂದು ವಸ್ತುವನ್ನು 16 ರೂಗೆ ಮಾರುತ್ತಾನೆ. ಅದರ ಅಸಲಿ ಬೆಲೆಯ ಶೇಕಡದಷ್ಟು ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾದರೆ ಆ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಬರೀ ಮಾರಿದ ಬೆಲೆ ಕೊಟ್ಬಿಟ್ಟಿದ್ದಾರೆ. ಸೇಲಿಂಗ್ ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 16 ರೂಪಾಯಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಕಾಸ್ಟ್ ಪ್ರೈಸ್ ಈಸ್ ದ ಟೇಕನ್ ಫಾರ್ ಎಕ್ಸ್. ನೆಕ್ಸ್ಟ್ ಒಂದು ಕೊಟ್ಟಿದ್ದಾನೆ ಲಾಸ್. ಕಾಸ್ಟ್ ಪ್ರೈಸ್ ಪರ್ಸೆಂಟೇಜ್ ಅಷ್ಟೇ ಆಗ್ತದೆ, ಎಕ್ಸ್ ಪರ್ಸೆಂಟೇಜ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ಔಟ್ ದ ಕಾಸ್ಟ್ ಪ್ರೈಸ್.
ಸೊ ಒಂದು ಫಾರ್ಮುಲಾ ಇದೆ, ಸೇಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್. ಸೇಲಿಂಗ್ ಪ್ರೈಸ್ ಏನಿದೆ 16 ರೂಪೀಸ್ ಇದೆ, ಕಾಸ್ಟ್ ಪ್ರೈಸ್ ಬಂದು ಎಕ್ಸ್ ತಗೊಂಡಿದ್ದೀವಿ, ಲಾಸು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100. ಸೊ ದ ಡಿನಾಮಿನೇಟರ್ ಆಫ್ ಎಕ್ಸ್ ಈಸ್ 1. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 100 ಇಂಟು ಎಕ್ಸ್ ಈಸ್ 100x, 1 ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಇಂಟು 1 ಈಸ್ 100. ಸೊ ಈಗ ಇದ್ರ ಜೊತೆ ಏನು ಮಾಡಬೇಕು, ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 100 ಇಂಟು 16 ಈಸ್ 100x minus x square. 16 into 100 is 1600 is equal to 100x minus x square. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಡ್ರಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಡ್ರಿ. x square minus 100x plus 1600 is equal to 0. ಸೊ ಈಗ ಏನು ಮಾಡಬೇಕು, ವಿ ಕ್ಯಾನ್ ಯೂಸ್ ದ ಫ್ಯಾಕ್ಟರೈಸೇಷನ್. ಹೆಂಗೆ ಫ್ಯಾಕ್ಟರೈಸೇಷನ್ ಮಾಡೋದು, ಇಲ್ಲ ಒಂದು ರೂಲ್ ಇದೆ, ಏನು ಮಿಡಲಲ್ಲಿ ಅಂಡು ಎಂಡಿಂಗಲ್ಲಿ ಸಿಂಬಲ್ ಇದೆ. ಏನಿದೆ, ಮಿಡಲಲ್ಲಿ ಮೈನಸ್ ಇದೆ, ಎಂಡಿಂಗಲ್ಲಿ ಪ್ಲಸ್ ಇದೆ. ಸೊ ಇಲ್ಲಿ ಸಿಂಬಲ್ಸ್ ಏನು ಕೊಡಬೇಕು, ಬಿಗ್ ಸೈನು ಸ್ಮಾಲ್ ಸೈನ್. ಇಲ್ಲಿ ಬಿಗ್ ಸೈನು ಮಿಡಲಲ್ಲಿ ಮೈನಸ್ ಇದ್ದಾಗ ಬಿಗ್ ಸೈನ್ ಮೈನಸ್ ಆಗ್ತದೆ, ಇದು ಪ್ಲಸ್ ಆಗ್ತದೆ. ಸೊ 1600ಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 1600? 80 ಇಂಟು 20. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1600 ಬರಬೇಕು. ಇಲ್ಲಿ ಮೈನಸ್ ಇದೆ ಅಲ್ವಾ, 2 ಮೈನಸ್ ಕೊಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬರುತ್ತೆ. -80 -20 ಹ್ಯಾಡ್ ಮಾಡಿದ್ರೆ ಯು ವಿಲ್ ಗೆಟ್ -100. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 80 ಇಂಟು 20 ಈಸ್ 1600. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 80x minus 20x plus 1600 is equal to 0. ಇದೊಂದು ಗ್ರೂಪು, ಇದೊಂದು ಗ್ರೂಪು. x is the common, x minus 80 minus 20, x is the common, 1 plus is equal to 2 minus, already taken 1 minus outside, remaining is minus 80 is equal to 0. x minus 80 both are the same, they are taken for one time. x minus 80, x minus 20 is equal to 0. x minus 80 is equal to 0, x minus 20 is equal to 0. So x is equal to 80, x is equal to 20. So cost price of article is either 80 either 20 because they are getting for both are the positive. Next question, prove that 2 plus root 3 is an irrational number. 2 plus root 3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಒಂದು ಲೆಕ್ಕ ರ್ಯಾಷನಲ್ ನಂಬರ್ಸ್ ಎಂಬ ಚಾಪ್ಟರ್ ಇಂದ ಬಂದಿದೆ. ವಾಸ್ತವ ಸಂಖ್ಯೆಗಳು ಇದು 10ನೇ ತರಗತಿಯಲ್ಲಿದೆ. ಸೊ ಇದನ್ನು ಬಿಡಿಸೋ ಪ್ರಯತ್ನ ಮಾಡೋಣ. ಲೆಟ್ ಆಸ್ ಅಸ್ಯೂಮ್ ದಟ್ ಏನು ಕೊಟ್ಟಿದ್ದಾರೆ, 2 plus root 3 ಕೊಟ್ಟಿದ್ದಾನೆ. 2 plus root 3 is an ರ್ಯಾಷನಲ್ ನಂಬರ್ ಆಗಿ ಅಸ್ಯೂಮ್ ಮಾಡ್ಕೋಣ. ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಸೊ ರ್ಯಾಷನಲ್ ನಂಬರ್ ಅಂದರೆ ದಟ್ ಈಸ್ ಇನ್ ದ ಫಾರ್ಮ್ ಆಫ್ p by q. ಸೊ ದಟ್ ಈಸ್ 2 plus root 3 is equal to p by q. root 3 is equal to plus 2 RHS ಬಂದರೆ p by q minus 2. The denominator of 2 is 1. So root 3 is equal to p minus 2 into q is 2q divided by q. Therefore root 3 is a rational number. Therefore p minus 2q divided by q is also a rational number. But root 3 is irrational number. Irrational numbers, which are the number is not in the form of p by q, that we call the irrational number. So our assumption is wrong. Our assumption is wrong. Therefore 2 plus root 3 is an
irrational number. ಸೊ ಈ ಥರ ಮಾಡ್ಬೇಕು ನೋಡ್ರಿ ಈ ಲೆಕ್ಕ. ಇಲ್ಲಿ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ರ್ಯಾಷನಲ್ ನಂಬರ್ ಅಂತ. ನೆಕ್ಸ್ಟು √3 ಈಸ್ ರ್ಯಾಷನಲ್ ನಂಬರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಬಟ್ √3 ಈಸ್ ಆಕ್ಚುಲಿ ದಟ್ ವಿ ಕಾಲ್ ದ ಇರ್ರ್ಯಾಷನಲ್ ನಂಬರ್. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಬರೋಣ. ಫೋರ್ತ್ ಕ್ವಶನ್ ಏನಿದೆ, ಫೈಂಡ್ ದ ಸಮ್ ಆಫ್ ಆಲ್ ಟೂ ಡಿಜಿಟ್ ನ್ಯಾಷನಲ್ ನಂಬರ್ಸ್ ವಿಚ್ ಆರ್ ಡಿವಿಸಬಲ್ ಬೈ 2. 5ರಿಂದ ನಿಶೇಷವಾಗಿ ಭಾಗವಾಗುವ ಎಲ್ಲ ಎರಡಂಕಿ ಸ್ವಾಭಾವಿಕಗಳ ಮೊತ್ತಗಳನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಪ್ರಶ್ನೆಯು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯ ಪಾಠದಿಂದ ಬಂದಿದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 2 ಡಿಜಿಟ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. 2 ಡಿಜಿಟ್ ನಂಬರ್ ವಿಚ್ ಆರ್ ದ 2 ಡಿಜಿಟ್ ನಂಬರ್ ಸ್ಟಾರ್ಟೆಡ್ 10, 11, 12, 13 so on up to 99. ಬಟ್ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾನೆ, ಏನು, ಡಿವಿಸಬಲ್ ಬೈ 5. ಸೊ ಡಿವಿಸಬಲ್ ಬೈ 5 ಅಂದರೆ 10, 15, 20, ಲಾಸ್ಟ್ ಟರ್ಮ್ ಬಂದು 95. ಸೊ ಫಸ್ಟ್ ಟರ್ಮ್ a is equal to 10, d is equal to 15 minus 10, that is the 5. ಹಿಂಗೆ ಮಾಡೋ ಬದಲು ಸಹ ಡಿವಿಸಬಲ್ ಬೈ ಯಾವ್ದು ಕೊಟ್ಟಿದ್ರೆ ಅದೇ ಡಿಫ್ರೆನ್ಸ್ ಆಗಿರ್ತದೆ. d is equal to 5. ನೆಕ್ಸ್ಟ್ an ಅಥವಾ l is equal to 95. so n is the first, find out the n, after find out the sn. so nth term formula an is equal to a plus n minus 1 into d. an 95 is equal to 8 first term 10, n ಗೊತ್ತಿಲ್ಲ ನಮಗೆ, n minus 1 into d ಎಷ್ಟು 5. ಸೊ 10 ಈ ಕಡೆ ಶಿಫ್ಟ್ ಮಾಡ್ರಿ, 95 minus 10 is equal to n minus 1 into 5. 95 minus 10 is 85 is equal to n minus 1 into 5. ಈ 5 ನ ಡಿನಾಮಿನೇಟರ್ ಶಿಫ್ಟ್ ಮಾಡ್ರಿ, 85 divided by 5 is equal to n minus 1. 5 1s 5 17s 85. so 17 is equal to n minus 1. 17 minus 1 ಈ ಕಡೆ ಬಂದರೆ plus 1 is equal to n. therefore n is equal to 18 ಬಂತು. ಸೊ 18 ಬಂದಾದ್ಮೇಲೆ ವಿ ಕ್ಯಾನ್ ಫೈಂಡ್ ಔಟ್ ದ ಸಮ್ ಆಫ್ ದ 18 ಟರ್ಮ್ಸ್. ಸೊ ಇಲ್ಲಿ ಎರಡು ರೀತಿಯ ಮಾತಾಡ್ಬೋದು, ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು SN is equal to n/2 into a plus l, ಇದೊಂದು ಮೆಥಡಲ್ಲಿ ಮಾಡ್ಬೋದು. SN is equal to n/2 into 2a plus n minus 1 into d. ns ಬಂದಿದೆ, s18 is equal to 18 divided by 2, a ಎಷ್ಟು 10 plus last term ಎಷ್ಟು 95. 2 1s 2 9s. so 9 into 10 plus 95. 9 into 10 plus 95 is 105. 9 1 9 5s 45. 4. 9 into 0 is 0. 4 9 1s 9. so s ಬರುತ್ತೆ ಆನ್ಸರ್ 945. so the sum of the 18 terms is 945. ಇನ್ನೊಂದು ಮೆಥಡು, s18 is equal to 18 divided by 2 into 2 into 10 plus 18 minus 1 into ds 5. 2 1s 2 9s. 9 into 2 into 10 is 20 plus 17 into 5. 9 into 20. 17 into 5 is 85. 9 into 20 plus 85 plus ಡಬಲ್ ಟೈಮ್ ಬರೆದ್ಬಿಟ್ಟಿದ್ದೀನಿ. 9 into 20 plus 85 is 105. ಈ ಸ್ಟೆಪ್ ಸೇಮ್ ಬಂದಿದೆ. ಸೊ 9 into 105 is 945. ಈ ಒಂದು ಸ್ಟೆಪ್ಪು ರಿಪೀಟ್ ಬರೆದಿದ್ದೀನಿ, ಸೊ ಅದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್, if 2n of p2 plus 50 is equal to 2n p2, find the value of n. 2 of n p2 plus 50 is equal to 2n p2. ಸೊ ಈ ಒಂದು ಲೆಕ್ಕವು ಪರ್ಮುಟೇಷನ್, ಕಾಂಬಿನೇಷನ್, ಕ್ರಮಯೋಜನೆಗಳು ಮತ್ತು ವಿಕಲ್ಪಗಳು ಅನ್ನೋ ಪಾಠದಿಂದ ಬಂದಿದೆ. ಇಲ್ಲಿ
ಒಂದು ಫಾರ್ಮುಲಾ ಇದೆ, ಏನು ಇಲ್ಲಿ ಫಾರ್ಮುಲಾಗಳ ಬಗ್ಗೆ ಮಾತಾಡೋಣ. ಫಸ್ಟು ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ನೆಕ್ಸ್ಟು ಎನ್ ಫ್ಯಾಕ್ಟೋರಿಯಲ್ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು ಎನ್ ಮೈನಸ್ 3 ಇಂಟು ಸೊ ಆನ್ 3 ಇಂಟು 2 ಇಂಟು 1. ಸೊ ಈ ಎರಡು ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಮೊದಲು ಏನು ಮಾಡೋಣ, 2np2 2np2 ಈ ಕಡೆ ಇದೆಯಲ್ಲ 2np2. ಸೊ ಇಲ್ಲಿ ಏನಿದೆ 2 ಇದೆ. np2 ಅಂದರೆ n ಫ್ಯಾಕ್ಟೋರಿಯಲ್ n ಮೈನಸ್ 2 ಫ್ಯಾಕ್ಟೋರಿಯಲ್ is plus 50 2n ಫ್ಯಾಕ್ಟೋರಿಯಲ್ divided by 2n minus 2 ಫ್ಯಾಕ್ಟೋರಿಯಲ್. ಸೊ ಇದನ್ನು ಯಾವ ಥರ ಮಾಡೋದು ಇಲ್ಲಿ ನೋಡಿ. 2 ಇಂಟು n ಫ್ಯಾಕ್ಟೋರಿಯಲ್ we can written as n ಇಂಟು n minus 1 ಇಂಟು n minus 2 ಫ್ಯಾಕ್ಟೋರಿಯಲ್ divided by n minus 2 ಫ್ಯಾಕ್ಟೋರಿಯಲ್ plus 50 is equal to 2n into 2n minus 1 2n minus 2 factorial divided by 2n minus 2 whole factorial. ಇಲ್ಲೇನು ಕ್ಯಾನ್ಸಲ್ ಆಯಿತು, n minus 2 n minus 2 ಕ್ಯಾನ್ಸಲ್ ಆಯಿತು, 2n minus 2 2n minus 2 ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 2n into n minus 1 plus 50 is equal to 2n into 2n minus 1. Multiply ಮಾಡ್ರಿ, 2n into n is 2n square minus 2n into 1 is 2n plus 50 is equal to 2n into 2n is 4n square, 2n into minus 1 is minus 2n. ಸೊ ಮೈನಸ್ 2n ಈ ಕಡೆ ಹೋದರೆ ಪ್ಲಸ್ 2n ಆಗ್ತದೆ, ಆಗೇನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಸೊ ರಿಮೈನಿಂಗ್ ಏನಿದೆ 2n ಸ್ಕ್ವಯರ್ ಪ್ಲಸ್ 50 ಇಸ್ ಈಕ್ವಲ್ ಟು 4n ಸ್ಕ್ವಯರ್. 2n ಸ್ಕ್ವಯರ್ನ ಆ ಕಡೆ ಕಳಿಸ್ರಿ. ಸೊ 50 ಇಸ್ ಈಕ್ವಲ್ ಟು 4n ಸ್ಕ್ವಯರ್ ಮೈನಸ್ 2n ಸ್ಕ್ವಯರ್. 50 ಇಸ್ ಈಕ್ವಲ್ ಟು 4n ಸ್ಕ್ವಯರ್ ಮೈನಸ್ 2n ಸ್ಕ್ವಯರ್ ಇಸ್ 2n ಸ್ಕ್ವಯರ್. ಸೊ ಕೋಎಫಿಷಿಯಂಟ್ನ ಕೆಳಗಡೆ ಕಳಿಸಿ n ಸ್ಕ್ವಯರ್ದು. 50 by 2 ಇಸ್ ಈಕ್ವಲ್ ಟು n ಸ್ಕ್ವಯರ್. 2 1s are 2, 25s are 25 is equal to n square. N is equal to square root of 25. Square root of 25 is 5. So n is equal to s ಬರುತ್ತೆ 5 ಬರುತ್ತೆ. ಸೊ ಇಲ್ಲಿಗೆ ನಾವೇನು ಇದುವರೆಗೂ ಟೆಸ್ಟ್ 3 ಸೊಲ್ಯೂಷನ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಟೆಸ್ಟ್ 4 ಮಾಡೋಣ. ಸೊ ಅದೇ ರೀತಿ ಪ್ರತಿದಿನವೂ ಪ್ರತಿಯೊಂದು ಟೆಸ್ಟ್ ಸೊಲ್ಯೂಷನ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ನೀವೇನು ಮಾಡಬೇಕು, ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿರಿ, ಅದೇ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.